ನನ್ನ ಮನೆಗೆ ನೀವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬೇಕಾದ್ರೆ 30% ಲಾಸ್ ಆಗ್ತಾಯಿದೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ. ಆ 30% ಲಾಸ್ ಬದಲು ನೀವು ನನಗೆ ಆ ದುಡ್ಡು ಕೊಟ್ಟರೆ ನಾನೇ ನಿಮಗೆ ಎಲೆಕ್ಟ್ರಿಸಿಟಿ ಕೊಡ್ತೀನಲ್ಲ, ಅದು ಬೆಸ್ಟ್ ಅಲ್ವಾ ಅಂತ. ಒಂದು ಕಡೆ ನಾನು ಬೆಂಗಳೂರು ಸಾಯ್ತಾ ಇದ್ದೀನಂತೆ, ಇನ್ನೊಂದು ಕಡೆ ನೋಡಿ ಬೆಂಗಳೂರು ಪುನಶ್ಚೇತನ ಆಗ್ತಾರೆ. ಅದಕ್ಕೆ ಇದು ನಿದರ್ಶನ. ಸಿ ವೇರ್ ಯೂತ್ ಇಸ್ ದೇರ್ ಈಸ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. ವೇರ್ ಮಿಡ್ಲ್ ಏಜ್ ಪೀಪಲ್ ಆರ್ ದೇರ್ ಇಸ್ ಎ ನೆಗೆಟಿವ್ ಆ್ಯಟಿಟ್ಯೂಡ್. ಬೆಂಗಳೂರಿನಲ್ಲಿರೋ ಉಷ್ಣಾಂಶ ನಾವು ಅಭ್ಯಾಸ ಮಾಡಿದ್ದು ನೋಡಿದ್ರೆ 70s 80s 90s ವಿ ವರ್ ಅಬೌಟ್ 20 ಡಿಗ್ರಿ 22 ಡಿಗ್ರಿ. ನಾವೆಲ್ಲ ಸ್ವೆಟರ್ ಎಲ್ಲ ಯೂಸ್ ಮಾಡ್ತೇವೆ. ಇವತ್ತು 36ರಿಂದ 38 ಡಿಗ್ರಿ ಆಗಿದೆ. ನನ್ನ ಮೊದಲನೇ ವಿದ್ಯಾರ್ಥಿ ಸುಧೀರ, ಅವನು PhD ಮಾಡಿದ್ದಾನೆ IISc, ಬಟ್ ಹೀ ಈಸ್ ಅಟ್ ಹಿಸ್ ಹೋಮ್ ಟೌನ್. ಸಿ ದ್ಯಾಟ್ ಈಸ್ ದ ಕೈಂಡ್ ಆಫ್ ಚೇಂಜ್ ಐ ಸಿ ದ್ಯಾಟ್. ಓಕೆ, ನಾನು ಅದರಲ್ಲಿ ಪ್ರಿಡಿಕ್ಟ್ ಮಾಡಿದ್ದೆ 4 ದಿವಸಕ್ಕೆ ಇದು ನೊರೆ ತಿರ್ಗಾ ರಸ್ತೆಗೆ ಬರುತ್ತೆ ಅಂತ. ಕೆಲವೊಂದು ಅಧಿಕಾರಿಗಳು ನನ್ನ ಬಗ್ಗೆ ಗರಂ ಆಗಿದ್ದರು, ಬಟ್ ನಾನು ಪ್ರಿಡಿಕ್ಟ್ ಮಾಡಿದಂಗೆ 4 ದಿವಸಕ್ಕೆ ಅದು ಹೊರಗಡೆ ಬಂತು. ಸೊ ಆಗ ನಾನು ಪುನಶ್ಚೇತನ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ಸ್ಥಳೀಯ ಯುವಕರಿಗೆ ಕೊಟ್ಟೆ. ಅವರು ಸುಪ್ರೀಂ ಕೋರ್ಟಿಗೆ ತೊಗೊಂಡೋದ್ರು. ಸುಪ್ರೀಂ ಕೋರ್ಟು ಗ್ರೀನ್ ಬೆಂಚ್ ಏನು ಮಾಡ್ತು, ಕರ್ನಾಟಕ ಸರ್ಕಾರಕ್ಕೆ 500 ಕೋಟಿ ಪೆನಲ್ಟಿ ಹಾಕಿದ್ರು. ಆ 500 ಕೋಟಿನ ಎಸ್ಕ್ರೋ ಅಕೌಂಟಲ್ಲಿಟ್ಟು ಅದು ಪುನಶ್ಚೇತನಕ್ಕೆ ಉಪಯೋಗಿಸ್ತಾರೆ. ಆಗ ಒಂದು ಕಮಿಟಿ NGT ಒಂದು ಕಮಿಟಿ ಮಾಡಿದಾಗ ಸಂತೋಷ್ ಹೆಗ್ಡೆ ಅವ್ರು ಚೇರ್ಮನ್ ಆಗಿದ್ದರು, ನಾನು ಮೆಂಬರ್ ಆಗಿದ್ದೆ. ಆಗ ಪುನಶ್ಚೇತನದ ಕೆಲಸ ನಾವು ತೊಗೊಂಡ್ವಿ. ಅಲ್ಲಿ ಪುನಶ್ಚೇತನ ಮಾಡಬೇಕಾದ್ರೆ 2 ಇದಿದೆ. ಒಂದು ಡಿಕಂಟಾಮಿನೇಟ್ ದ ಲೇಕ್, ಅದನ್ನು ಅರೆಸ್ಟ್ ಕಂಟಾಮಿನೇಟ್, ಅಂದರೆ ಬರ್ತಾ ಇರೋ ಕಂಟಾಮಿನೇಷನ್ ಅರೆಸ್ಟ್ ಮಾಡಬೇಕು, ವೇಸ್ಟ್ ವಾಟ್ರ್ ಬರ್ತಾ ಟ್ರೀಟ್ ಮಾಡಬೇಕು. 2ನೇದು ಅಲ್ಲಿ ಶೇಖರಣೆ ಆಗಿರೋ ಕಂಟಾಮಿನೇಟ್ ಅದನ್ನು ತೆಗೆಯೋ. ಏನು ಕಂಟಾಮಿನೇಟ್ ಎಲ್ಲಿ ಶೇಖರಣೆ ಆಗಿದೆ, ಹೂಳಲ್ಲಿ, ಅಂದರೆ ಹೂಳು ತೆಗೆಯೋ ಕೆಲಸ ಮಾಡಬೇಕು. ಇದು ದೊಡ್ಡ ದೊಡ್ಡ ಕೆರೆ, ಒಂದು 900 ಎಕರೆ, ಇನ್ನೊಂದು 450 ಎಕರೆ. ನಾವು ಅದಕ್ಕೆ ಎಷ್ಟು ಶೇಖರಣೆ ಆಗಿರೋದನ್ನು ಇಲ್ಲೆಲ್ಲ ಸ್ಯಾಂಪಲ್ ತೊಗೊಂಡು ಅಭ್ಯಾಸ ಮಾಡಿದ್ವಿ. ಆಗ ನಮಗೆ ಇದು ಆರ್ಮಿಯವರು ಹೆಲ್ಪ್ ಮಾಡಿದ್ರು. ಅವ್ರು ಬೋಟ್ ತೊಗೊಂಡು ನಮ್ಮ ಜೊತೆನೇ ರಿಸರ್ಚ್ ಥರನೇ ಬಂದರು. ಆಗ ನಾವು ಅಭ್ಯಾಸ ಮಾಡಿದಾಗ 2 ಕೆರೆಯಿಂದ ಆಲ್ಮೋಸ್ಟ್ 11 ಮಿಲಿಯನ್ ಕ್ಯೂಬಿಕ್ ಮೀಟರ್, ಒಂದು ಕೆರೆಯಿಂದ 7, ಇನ್ನೊಂದರಿಂದ 3.5 ಇದಿದೆ. ಇದನ್ನು ನಾನು ರಿಪೋರ್ಟ್ ರಿಲೀಸ್ ಮಾಡಿದಾಗ ಬೆಂಗಳೂರಿನಲ್ಲಿ ಕೆಲವೊಂದು ಮಂದಿ ಶುರು ಮಾಡಿದ್ರು. ರಾಮಚಂದ್ರ ಅವರು ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಟ್ರಾಫಿಕ್ ಪ್ರಾಬ್ಲಮ್ಮು, ಬೆಂಗಳೂರಲ್ಲಿ ಓಡಾಡೋಕ್ಕಾಗಲ್ಲ ಅಂತೆಲ್ಲ. ಆಗ ನಾನೇನು ಮಾಡಿದೆ ಅಂದರೆ ಅಲ್ಲಿರೋ ಸ್ಥಳೀಯ ರೈತರ ಜೊತೆ ಮಾತಾಡಿದೆ. ಮಾತಾಡೋ ಮುಂಚೆ ಈ ಮಣ್ಣಲ್ಲಿ ಏನಾದರೂ ಹೂಳಲ್ಲಿ ಏನಾದ್ರು ಕಂಟಾಮಿನೇಟ್ಸ್ ಇದೆಯಾ, ಬಾರಿಲಿ ಹೋದ ಅಂಶ ಇದೆಯಾ ಅಭ್ಯಾಸ, ಅದು ಉಪಯೋಗಿಸೋಂಗಿಲ್ಲ. ನಮ್ಮ ಅಭ್ಯಾಸ ಪ್ರಕಾರ ಬೆಳಂದೂರು ಕೆರೆಯಲ್ಲಿರೋ ಮಣ್ಣು ಒಂದು ಭಾಗದಲ್ಲಿದೆ, ವರ್ತೂರು ಕೆರೆಯಲ್ಲಿ ಇಲ್ಲ, ವರ್ತೂರು ಡೌನ್ ಸ್ಟ್ರೀಮಲ್ಲಿದೆ. ಹಾಗಾಗಿ ನಾನು ರೈತರ ಹತ್ರ ಅಭ್ಯಾಸ ಮಾತಾಡಿ KK ಹೈಸ್ಕೂಲಲ್ಲಿ ಮೀಟಿಂಗ್ ಆಯಿತು. ಆಗ ನಾನು ಫಾರ್ಮರ್ಸ್ಗೆ ಹೇಳಿದೆ, ರೈತರು ಹೇಳಿದ್ರು ನೀವು ಹೇಳಿದ್ರ ಮೇಲೆ ನಾವು ತೊಗೊಳ್ತೀವಿ ಅಂತ. 400 ಎಕರೆ ರೈತರಿಗೆ ನಾವು ಅದನ್ನು ಕೊಟ್ವಿ. ಅದನ್ನು ಕೊಟ್ಟು 3 ತಿಂಗಳಿಗೆ ನಾನು ವಿಸಿಟ್ ಮಾಡಿದಾಗ ಪ್ರತಿಯೊಬ್ಬ ರೈತರು ಬಂಪರ್ ಕ್ರಾಪ್. ಅವ್ರು ಹೇಳ್ತಾರೆ 1 ಎಕರೆಗೆ ಒಂದು ಸೀಸನ್ಗೆ 1,50,000 ರೂಪಾಯಿ ಅಷ್ಟು ಆದಾಯ ಇದೆ, ಯಾಕಂದರೆ ನಾವು ಫರ್ಟಿಲೈಸರ್ ಯೂಸ್ ಮಾಡಲಿಲ್ಲ. 2ನೇದು ದಿ ನ್ಯೂಟ್ರಿಯೆಂಟ್ ರೀಚ್ ಆಗಿದ್ದರಿಂದ ಇದು ಈಲ್ಡಲ್ಲೂ ಜಾಸ್ತಿ ಬಂತು ಅಂತ. ಇದು 3 ಸತಿ ಬೆಳೀತಾರೆ, ಅಂದರೆ 1.5 into 3 ಟೈಮ್. ನಮಗೆ ವರ್ತ್ ಆಫ್ ದಿ ಸಿಲ್ಟ್ ವಿ ಅಂಡರ್ಸ್ಟುಡ್. ದಟ್ ಈಸ್ ವೇರ್ ಸೈನ್ಸ್ ಈಸ್ ರಿಕ್ವೈರ್ಡ್. ಸೈನ್ಸ್ ಈಸ್ ಟು ಗಿವ್ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ. ಓಕೆ, ನಂತರ ಇದೇ ಥರ ವೆಸ್ಟರ್ನ್ ಘಾಟ್ ಥರನೇ ಬೆಂಗಳೂರು ಲೇಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ವಿ. ಇದನ್ನು ನೀವು ನೋಡಿದಾಗ ಪ್ರತಿಯೊಂದು ಪ್ರದೇಶದಲ್ಲಿ ಇರೋ ಕೆರೆಗಳ ವಾಸ್ತವ ಸ್ಥಿತಿ ಏನು, ಫಿಸಿಕೋ ಕೆಮಿಕಲ್ ನೀರಿನ ಕ್ವಾಲಿಟಿ ಏನು, ಮತ್ತು ಅಲ್ಲಿ ಯಾವ ರೀತಿ ಪಾಚಿದೆ, ಯಾವ ರೀತಿ ಮೀನಿದೆ, ಅದರಿಂದ ಎಷ್ಟು ಆದಾಯ, ಅದನ್ನೆಲ್ಲ ಅದಷ್ಟೇ ಅಲ್ಲ, ಕೆರೆ ಎಲ್ಲ ಅತಿಕ್ರಮಣ ಆಗಿದೆ ಅದ್ರ ಡೀಟೇಲ್ಸು ಹಾಕಿದೆ. ಸೊ ದಟ್ ನಿರ್ವಹಣೆ ಈಸಿ. ಸೊ ಈಗ ನೀವೆಲ್ಲ ಕೆರೆಗಳು ಸ್ಟಡಿ ಮಾಡಿದೆ? ಎಲ್ಲ ಸ್ಟಡಿ, ಇದು ಎಲ್ಲ ಬೆಂಗಳೂರಲ್ಲಿರೋ ಎಲ್ಲ ಕೆರೆದು ಡೀಟೇಲ್ಸ್ ಹಾಕಿದೆ. ನನ್ನ ಅಂದಾಜು ಏನಂದರೆ ಇಲ್ಲಿ ಅತಿಕ್ರಮಣ ಆಗಿರೋದನ್ನು ನಾವು ಹೈಲೈಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಎಂಕ್ರೋಚ್ಮೆಂಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕಂದರೆ ಸರ್ಕಾರದ ಇದಕ್ಕೂ ವೈಜ್ಞಾನಿಕ ವರದಿಗೂ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಅವ್ರು ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇದನ್ನು ಮಾಡಿತ್ತು. ಓಕೆ, ಸೊ ಮತ್ತು ಅದೇ ರೀತಿ ಭಾರತ ದೇಶದಲ್ಲಿ ಸೌರಶಕ್ತಿಯ ಇದು ಏನು ಅಂತ ಹಾಟ್ಸ್ಪಾಟ್ಸ್ ಆಫ್ ಇದು ಸೋಲಾರ್ ಎನರ್ಜಿ ಅನ್ನೋದನ್ನು 2009ರಲ್ಲಿ ನಾನು ಅಭ್ಯಾಸ ಮಾಡಿದೆ. ಆವಾಗ ಏನು ಹೇಳ್ತಾಯಿದ್ರು, ನಾವು ಯಾವಾಗಲೂ ಸೌರಶಕ್ತಿ ಬಗ್ಗೆ ಮಾತಾಡಿದಾಗ, ಯಾಕಂದರೆ ನಾವು ಫಾಸಿಲ್ ಫ್ಯೂಯಲ್ ಯೂಸ್ ಮಾಡಿದ್ರೆ
ಕಾರ್ಬನ್ ಇದಾಗತ್ತೆ. ಕಾರ್ಬನ್ ಕಡಿಮೆ ಮಾಡಬೇಕಾದ್ರೆ ರಿನ್ಯೂಬಲ್ ಇದು ನವೀಕರಣ ಇದು ಇಂಧನ ಉಪಯೋಗಿಸ್ಬೇಕು. ಆಗ ಸೋಲಾರ್ ಇದೆ ಪೊಟೆನ್ಷಿಯಲ್ ಅಂತ ನನ್ನ ಅಂದಾಜು. ಆಗ ನಾವು ಅಭ್ಯಾಸ ಮಾಡಿದಾಗ ಎಲ್ಲೆಲ್ಲಿ ಎಷ್ಟು ತಿಂಗಳು ಇದು ಸೋಲಾರ್ ಎನರ್ಜಿಸ್ಗೆ ಇದನ್ನು ನಾವು ಪ್ರಿಪೇರ್ ಮಾಡಿ ಭಾರತ ಸರ್ಕಾರಕ್ಕೆ ಕೊಟ್ವಿ. ಭಾರತ ಸರ್ಕಾರ ಸೋಲಾರ್ ಪ್ರೋಗ್ರಾಮ್ ದೇ ಕೇಮ್ ಅಪ್ ವಿತ್ ದಟ್. ಆಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ನಾನೊಂದು ಮೀಟಿಂಗಲ್ಲಿ ಹೇಳಿದೆ, ಈ ಥರ ಇದಿದೆ, ಪೊಟೆನ್ಷಿಯಲ್ ಇದೆ, ಇದು ಮಾಡೋದ್ರಿಂದ ನಮಗಿದು ಮೈ ಸಜೆಷನ್ ಈಸ್ ಇನ್ಸೆಂಟಿವ್ ಬೇಸ್ಡ್ ಜನ್ರೇಷನ್. ಅಂದರೆ ನೀವು ನಿಮ್ಮ ಮನೆಯಲ್ಲಿ ಪಿ ವಿ ಸೆಲ್ ಹಾಕಿ ಜನ್ರೇಟ್ ಮಾಡಿ ಇದು ಗ್ರಿಡ್ಗೆ ಹಾಕಿದ್ರೆ ನಿಮಗೆ ದುಡ್ಡು ಕೊಡಬೇಕು ಅಂತ. ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ನಾನು ಅಟ್ಲೀಸ್ಟ್ 9 ರೂಪಾಯಿ ಇದು ನಾನು ಇನಿಷಿಯಲಿ ಹೇಳಿದ್ದು 3 ರೂಪಾಯಿ 50 ಪೈಸಾ. ಆಮೇಲೆ ಅವರು ಫಿಕ್ಸ್ ಮಾಡಿದಾಗ 9 ರೂಪಾಯಿ 54 ಪೈಸಾ ಮಾಡಿದ್ರು. ಅವರು ಕೆಲವೊಂದು ಇನ್ಸ್ಟಿಟ್ಯೂಷನ್ ಜೊತೆ 25 ವರ್ಷ MOU ಮಾಡಿಕೊಂಡ್ರು. ಈಗ ಆ ಇವಾಗ ಸೋಲಾರ್ ಎನರ್ಜಿ ಕಾಸ್ಟ್ ಕಡಿಮೆ ಆಗಿದೆ. ಹಿಂದೆ 9 ರೂಪಾಯಿ ಇದ್ದಿದ್ದು ಇವತ್ತು 2 ರೂಪಾಯಿ 32 ಪೈಸಾ ಆಗಿದೆ. ಬಟ್ MOU ಪ್ರಕಾರ ಅವರಿಗೆಲ್ಲ ಇನ್ನು 9 ರೂಪಾಯಿನೇ ಸಿಗ್ತಾಯಿದೆ ಒಂದು ಯೂನಿಟಿಗೆ. ಹೀಗಾಗಿ ಸಿ ದಟ್ ಈಗ ಪ್ರಧಾನಿಯವರು ಅನೌನ್ಸ್ ಮಾಡಿದ್ದಾರೆ ಸೋಲಾರ್ ಪ್ರೋಗ್ರಾಮ್ ಅಂತ. ಅದು ಮಾಡಿದಾಗ ನಮ್ಮ ಫಾಸಿಲ್ ಫ್ಯೂಯಲ್ ಕನ್ಸಂಪ್ಷನ್ ಕಮ್ಸ್ ಡೌನ್, ಕಾರ್ಬನ್ ಇದು ಡಿಕಾರ್ಬನೈಸೇಷನ್ ವಿಲ್ ಹ್ಯಾಪನ್. ಸೊ ಆ ರೀತಿ ವಿಜ್ಞಾನ ಇನ್ನೊಂದು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಆಗ ನಾನು ಇದನ್ನು ಪ್ರಪೋಸ್ ಮಾಡಿದಾಗ ಸರ್ಕಾರದವ್ರು ಕೇಳಿದ್ರು ಅಧಿಕಾರಿಗಳು, ನಾವ್ಯಾಕೆ ದುಡ್ಡು ಕೊಡಬೇಕು ಅಂತ. ನಾನು ಹೇಳಿದೆ, ನನ್ನ ಮನೆಗೆ ನೀವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬೇಕಾದ್ರೆ 30% ಲಾಸ್ ಆಗ್ತಾಯಿದೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ. ಆ 30% ಲಾಸ್ ಬದಲು ನೀವು ನನಗೆ ಆ ದುಡ್ಡು ಕೊಟ್ಟರೆ ನಾನೇ ನಿಮಗೆ ಎಲೆಕ್ಟ್ರಿಸಿಟಿ ಕೊಡ್ತೀನಲ್ಲ, ಅದು ಬೆಸ್ಟ್ ಅಲ್ವಾ ಅಂತ. ಆವಾಗ ಅವ್ರು ಒಪ್ಕೊಂಡು ದೇ ಕನ್ವಿನ್ಸ್ಡ್. ಸಿ ದಟ್ ಈಸ್ ವೇರ್ we have to give the facts so that they understand and this one. Then what else we have done ಅಂತ. ನಮ್ಮ ಭಾರತೀಯ ಸಂಸ್ಥೆಯ ಆವರಣದಲ್ಲಿ ಒಂದು ಕೆರೆ ಕಟ್ಟಿದ್ದೀವಿ 2008ರಲ್ಲಿ ಅದು ಮಾಡಿತ್ತು. ಈಗ ಆ ಕೆರೆ ನಮ್ಮ ವಿದ್ಯಾರ್ಥಿಗಳು ಪಾಚಿಗಳ ಬಗ್ಗೆ ಅಭ್ಯಾಸ ಮಾಡ್ತಾರೆ, ಬಯೋಫ್ಯೂಲ್ ಬಗ್ಗೆ ಅಭ್ಯಾಸ ಅದಷ್ಟೇ ಅಲ್ಲ, ಕೆರೆಯಲ್ಲಿ ಬರೀ ವಿದ್ಯಾರ್ಥಿಗಳು ಸಂತೋಷವಾಗಿರೋದಲ್ಲ, ಅಲ್ಲಿ ನೀರ್ನಾಯಿನೂ ಇದೆ. ಅದು ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ, ಅಂತೂ ಇದೆ ನೀರು ನಾಯಿ. ಒಂದು ಕಡೆ ನಾನು ಬೆಂಗಳೂರು ಸಾಯ್ತಾ ಇದ್ದೀನಂತೆ, ಇನ್ನೊಂದು ಕಡೆ ನೋಡಿ ಬೆಂಗಳೂರು ಪುನಶ್ಚೇತನ ಆಗ್ತಾರೆ. ಅದಕ್ಕೆ ಇದು ನಿದರ್ಶನ. ಮತ್ತು ನೀರ್ನಾಯಿ ಇರಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಆಹಾರ ಅಲ್ಲಿ ಸಿಕ್ಕಿರಲೇಬೇಕು. ನಾನೇನು ಮೀನು ಕೊಡಲ್ಲ, ನಾನು ಬರೀ ಕೆರೆಗೆ ಹಾಕಿದ್ದೀನಿ ಅಷ್ಟೇ. ಅದ್ರದ್ದು ಜೀವವೈವಿಧ್ಯತೆ ಬಗ್ಗೆ ಅಭ್ಯಾಸ ಮಾಡಿದಾಗ ಅಲ್ಲಿ ಬೇಕಾಗಿರೋ ಪಾಚಿ, ಝೂ ಪ್ಲಾಂಕ್ಟನ್ನು ಮತ್ತು ಮೀನುಗಳು ಸಮೃದ್ಧವಾಗಿರೋದು ಕಂಡುಬಂತು. ಅಂದರೆ ನಾವು ಯಾವ ಪ್ರದೇಶದಲ್ಲಿ ಫೆಸಿಲಿಟೇಟ್ ಮಾಡ್ತೀವೋ ನೇಚರ್ ಕ್ರಿಯೇಟ್ಸ್ ದ ಎಕೋಸಿಸ್ಟಮ್, ಅದು ಪ್ರೊವೈಡ್ ದ ಫುಡ್ ಫಾರ್ ಆಲ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಂತ ನನ್ನ ಇದನ್ನೇ ನಾವು ಕೆಲವೊಂದು ಪ್ರದೇಶದಲ್ಲಿ ಅಳವಡಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಈ ಜೈನ್ ಸ್ವಾಮೀಜಿಯವರು ಮೂಡುಬಿದ್ರೆ ಅವರು 2014-15ರಲ್ಲಿ ಅಲ್ಲಿ ಬರದ ಸ್ಥಿತಿ, ನೀರಿರಲಿಲ್ಲ. 2016ರಲ್ಲಿ ನಾನು ಸೆಂಟ್ ಅಲೋಷಿಯಸ್ ಕಾಲೇಜಿಗೆ ಹೋದಾಗ ಕೆಲವೊಂದು ಪತ್ರಿಕೆಯವರು ನಂದು ಟ್ರಾವೆಲ್ ರಿಪೋರ್ಟ್ ಮಾಡಿದರು. ಆಗ ಸ್ವಾಮೀಜಿಯವರು ನನ್ನ ಫೋನ್ ಮಾಡಿ ಕೇಳಿದ್ರು, ನೀವು ನಮ್ಮ ಸಂಸ್ಥೆಗೆ ಬರಲಿಕ್ಕೆ ಸಾಧ್ಯನಾ ಅಂತ. ಅವ್ರನ್ನ ಭೇಟಿ ಆದಾಗ ನಾನು ಇದೇ ರೀತಿ ಅವ್ರಿಗೆ ಒಂದು ಇದನ್ನು ಮಾತಾಡಿದಾಗ ಅವ್ರು ಹೇಳಿದರು, ನಮ್ಮ ಇದರಲ್ಲಿ 12 ಎಕರೆ ಜಾಗ ಇದೆ. 12 ಎಕರೆ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದೆ, ಭರತ್ ಮತ್ತು ವಿನಯ್ ನನ್ನ ಜೊತೆ ಇದ್ದರು, ಬನ್ನಿ ನಾವು ಇನ್ನೊಂದು 2 ದಿವಸ ಇಲ್ಲೇ ಉಳಿದು ಅಭ್ಯಾಸ ಮಾಡ್ಕೊಂಡು ಹೋಗೋಣ ಅಂತ. ನಾವು ಎಲ್ಲೇ ಹೋದ್ರೂ ನಾವು ಗ್ಯಾಡ್ಜೆಟ್ಸ್ ಎಲ್ಲ ತೊಗೊಂಡೋಗ್ತೀವಿ ನಮ್ಮ ಬ್ರೈನ್ ಜೊತೆ. ಅದನ್ನು ನಾವು ಹೋಗಿ ಅದನ್ನು ನಾವು ಮಾನಿಟ್ರ್ ಮಾಡಿದ್ವಿ. ಆಮೇಲೆ ಅದನ್ನು ಅಸೆಸ್ ಮಾಡಿದ್ವಿ, ಎಲ್ಲಿ ತಗ್ಗು ಪ್ರದೇಶ, ಎಷ್ಟು ನೀರು ಇದು ಹಿಡಿಯಬಹುದು ಅಂತ. ನಾವು ಆ ಪ್ರಪೋಸಲ್ ಪ್ರಿಪೇರ್ ಮಾಡಿ ನಾವು ಅವರಿಗೆ ಸ್ವಾಮೀಜಿ ಅವ್ರಿಗೆ ಮೇ ತಿಂಗಳಲ್ಲಿ ಕೊಟ್ವಿ. ಮೇ ಫಸ್ಟ್ ವೀಕಲ್ಲಿ ನಾನು ರಿಪೋರ್ಟ್ ಕೊಟ್ಟೆ. ಆ ಸ್ವಾಮೀಜಿಗೆ ಹೇಳಿದೆ, ಜೂನಲ್ಲಿ ಮಳೆ ಬರುತ್ತೆ 5ನೇ ತಾರೀಕು, ಬರೋ ಅಷ್ಟರಲ್ಲಿ ನೀವು ಇದನ್ನು ಮಾಡಿದರೆ ಇದು ನನಗೆ ಆಶ್ಚರ್ಯ ಏನಂದರೆ 15 ದಿವಸದಲ್ಲೇ ಕೆರೆನ ನಿರ್ಮಿಸಿದ್ದಾರೆ. ಅದು ಸಕ್ಸಸ್ ಏನಂದರೆ ಎಲ್ಲರೂ ಯುವಕರು ಅಲ್ಲಿ ಯುವಕರು ಯುವತಿಯರು. ಸಿ ವೇರ್ ಯೂತ್ ಇಸ್ ದೇರ್ ಈಸ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. Where middle-aged people are there is a negative attitude. So that is what, see, everyone is young. ಆಮೇಲೆ ಇದು ಸಕ್ಸಸ್ ನೋಡಿ ದೆನ್ ಐ ಫೌಂಡ್ ದಟ್ ಆಳ್ವಾಸ್ ಇದು ಸಂಸ್ಥೆಯ ಇವರು ಆಳ್ವಾಸ್ ವೆರಿ ಆ್ಯಕ್ಟಿವ್ ಇನ್ ದಿಸ್, ರಿಸೋರ್ಸ್ಫುಲ್. ನಾನು ಅವ್ರಿಗೆ ನೆಕ್ಸ್ಟ್ ಹೇಳಿದೆ, ನಿಮ್ಮ ಇದರಲ್ಲಿ ಯಾಕೆ ಮಾಡಬಾರ್ದು ಅಂತ. ಅವರ ಆವರಣದಲ್ಲೂ ಒಂದು 25 ಲಕ್ಷ ನೀರು ಹಿಡಿದಿಟ್ಕೊಳ್ಳೋ ಒಂದು ಹೊಂಡ ಮಾಡಿ ಅದು ಸುತ್ತ ಸ್ಥಳೀಯ ಪ್ರಭೇದ ಇದನ್ನೆಲ್ಲ ಮಾಡಿದ್ರು. ಆಗ ಮಾಡುವಾಗ ನನ್ನ ಜೊತೆ ಹರೀಶ್ ಭಟ್ ಅಂತ ವೆಲ್ ನೋನ್ ಅದೇ ಆರ್ನಿಥಾಲಜಿಸ್ಟ್ ಇದ್ದರು, ಅಂದರೆ ಪಕ್ಷಿಗಳ ಬಗ್ಗೆ ಅಭ್ಯಾಸ ಮಾಡ್ತಾರೆ, ಪಕ್ಷಿ ತಜ್ಞ ಇದ್ದರು. ಅನ್ಫಾರ್ಚುನೇಟ್ಲಿ ಅದು ಮಾಡಿದ್ದು ಅದೇ ವರ್ಷ ಅವರು ನಾವು ಕಳ್ಕೊಂಡ್ವಿ ಅವ್ರನ್ನ. ಸೊ ಹಿ ಡೈಡ್ ಆಫ್ ದಿ ಥಿಂಗ್ ಅಟ್ ಎ ವೆರಿ ಯಂಗ್ ಏಜ್. ಇವಾಗ ಅಲ್ಲೊಂದು ಗಿಡ ನಟ್ಟಿದ್ದೀವಿ ಅವ್ರ ನೆನಪಿಗೆ, ಅದು ಎಲ್ಲ ಗಿಡಗಿಂತ ಜಾಸ್ತಿ ಎತ್ತರ ಹೋಗಿದೆ. ನಮಗೆ ಆಶ್ಚರ್ಯ. ಮತ್ತು ಈ ಪ್ರದೇಶದಲ್ಲಿ ಸಮೃದ್ಧವಾಗಿ ಹಸಿರಾಗಿದೆ ಮತ್ತು ನೀರಿದೆ, ರಿಸೋರ್ಸ್ ಇದ್ದಾಗ ನ್ಯಾಚುರಲಿ ವಿಲ್ ಆಲ್ಸೋ ಬಿ ಹ್ಯಾಪಿ. ಓಕೆ. ಸೊ ಮತ್ತು ಇದಕ್ಕೆಲ್ಲ ಸಕ್ಸಸ್ ಏನಂದರೆ ದಿಸ್ ಯೂತ್.
ಸೊ ದಟ್ ಮೀನ್ಸ್ ಎವ್ರಿ ವಿಲೇಜ್ ಇಫ್ ಯು ರಿಪ್ಲಿಕೇಟ್ ದಿಸ್ ವಿ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ವಾಟರ್. ಈಗ ನೀವು ಕೇಳ್ಬೋದು ಮೂಡುಬಿದ್ರೆಯಲ್ಲಿ ನೀವು ಇನ್ನೇನು ಮಾಡಿದ್ರಿ ಅಂತ. ಮೂಡುಬಿದ್ರೆ ಸ್ವಾಮೀಜಿಗೆ ನಾನು ಹೇಳಿದೆ 32 ಕೆರೆಗಳು ನಿಮ್ಮ ತಾಲೂಕಲ್ಲಿದೆ, ಅದನ್ನು ಪುನಶ್ಚೇತನ ಮಾಡಿದ್ರೆ ನಿಮ್ಮ ಜೀವಾವಧಿಯಲ್ಲಿ ಯಾವತ್ತೂ ನೀರಿನ ಅಭಾವ ಬರಲ್ಲ. ಸ್ವಾಮೀಜಿ ಹೇಳಿದ್ರು ನನಗೆ 32 ಮಾಡೋದು ಕಷ್ಟ ಅಂತಂದರು. ನಾನು ಹೇಳಿದೆ ಅಟ್ಲೀಸ್ಟ್ 1-2 ಮಾಡಿ ಮಿಕ್ಕಿದ 30 ನೋಡೋಣ ಅಂತಂದೆ. ನನ್ನ ಅಂದಾಜು ಅಂದರೆ ಸ್ವಾಮೀಜಿ ಮಾಡಿದಾಗ ಜನನೂ ಮಾಡ್ತಾರೆ ಅಂತ. ನನ್ನ ಅಂದಾಜಿನ ಪ್ರಕಾರ ಸ್ವಾಮೀಜಿ 2 ಕೆರೆ ಪುನಶ್ಚೇತನ ಮಾಡಿದ್ರು ಡೀಸಿಲ್ಟ್ ಇದು ಮಾಡಿ. ಅಲ್ಲಿಯ ಸ್ಥಳೀಯ ಜನ ಮುಖ್ಯ 30 ಕೆರೆಗಳ ಪುನಶ್ಚೇತನ ಆಯಿತು. ಈ ವರ್ಷ ನೀರಿನ ಅಭಾವ ಆಯಿತು, ಬಟ್ ಮೂಡುಬಿದ್ರೆ ತಾಲೂಕಲ್ಲಿ ನೀರಿನ ಅಭಾವ ಇಲ್ಲ, ಸುತ್ತಮುತ್ತ ತಾಲೂಕಲ್ಲಿತ್ತು. ಹಾಗಾದರೆ ಇನ್ನು ಭಾರತ ದೇಶದಲ್ಲಿ ನೀರು ಬೇಕಾದರೆ ಮಳೆ ನೀರು ಹಿಡಿದಿಟ್ಕೊಳ್ಳೋದು ಈ ರೀತಿಯ ದಿ ಡಿಸೆಂಟ್ರಲೈಸ್ಡ್ ಮಾಡೆಲ್ ಈಸ್ ದ ಬೆಸ್ಟ್. ಕರೆಕ್ಟ್. ಓಕೆ, ಸೊ ದೆನ್ ಇದು ನಮ್ಮ ಆವರಣದಲ್ಲಿ ಇರುವ ಒಂದು ಕ್ಲೈಂಬರ್, ಇದು ನಮ್ಮ ಪಶ್ಚಿಮ ಘಟ್ಟದ ಎಂಟಡ ಅಂಥೇಳಿ. ವೆನ್ ಐ ಸಾ ದಟ್ ಆರ್ಕಿಟೆಕ್ಚರ್, ನನಗೆ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಯಾಕೆ ನಾನು ಯಾವಾಗಲೂ ಪರಿಸರ ನೋಡಿ ಅಲ್ಲಿ ಅರ್ಥಕೊಂಡು ಅದನ್ನು ಟೆಕ್ನಾಲಜಿ ಕನ್ವರ್ಟ್, ಇದನ್ನು ಅಭ್ಯಾಸ ಮಾಡಿದಾಗ ಅದು ಹೇಗೆ ಇದಾಗಿದೆ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೆಕ್ಯಾನಿಸಮ್ ಇದೆ. ನಾನು ಅದು ಯಾಕಿದು ಅಂತ ನೋಡಿದಾಗ ಟು ಪ್ರಿವೆಂಟ್ ಕಾಯಿಲಿಂಗ್ ಅಂತ ಅರ್ಥ ಆಯಿತು. ನಾನು ಹರೀಶ್ ಭಟ್ ಜೊತೆ ಹರೀಶ್ ಭಟ್ ಹೇಳಿದ್ನು TVR ದಟ್. ನಾನು ಹೇಳಿದೆ ನಮ್ಮ ಟೆಲಿಫೋನ್ ಇದರಲ್ಲಿ ಹ್ಯಾಂಡ್ ಇದರಲ್ಲಿ ಇದೆಯಲ್ಲ ಕಾರ್ಡು, ದಟ್ ಈಸ್ ಆಲ್ಸೋ ಇಫ್ ಯು ಅಬ್ಸರ್ವ್ ಇಟ್ ಈಸ್ ಎ ಕ್ಲಾಕ್ ವೈಸ್ ಆ್ಯಂಡ್ ದೆನ್ ಲೀವ್ ಸಮ್ ಗ್ಯಾಪ್ ಆ್ಯಂಟಿ ಕ್ಲಾಕ್ ವೈಸ್, ಇಟ್ ಪ್ರಿವೆಂಟ್ಸ್ ಕಾಯಿಲಿಂಗ್. ಸೊ ದ ಸೇಮ್ ಥಿಂಗ್ ದಟ್ ಈಸ್ ಕಾಲ್ಡ್ ಮಿಮಿಕ್ಕಿಂಗ್ ದ ನೇಚರ್, ಟೇಕ್ ದ ಟೆಕ್ನಾಲಜಿ ಫ್ರಮ್ ನೇಚರ್ ಟು ದ ಹೋಮ್. ಸೊ ದೆನ್ ವಾಟ್ ಐ ಥಾಟ್ ಐ ಶುಡ್ ಹ್ಯಾವ್ ಇಟ್ ಇನ್ Bangalore, that too in the campus. I brought that pod which had 14 seats. It's almost my height. 14ರಲ್ಲಿ 7 ನನ್ನ ಆಫೀಸಲ್ಲಿ ಇಟ್ಟಿದ್ದೀನಿ, ಇಲ್ಲೇ ಇದೆ. ಇನ್ನು 7 ಜಾಗದಲ್ಲಿ ನಾನು ಪ್ಲ್ಯಾಂಟ್ ಮಾಡಿದೆ. ನನ್ನ ಕೈಯಲ್ಲೇ ಮಾಡಿದ್ದು 7 ಜಾಗದಲ್ಲಿ, ದ ಸೇಮ್ ಎನ್ವೈರ್ಮೆಂಟ್, ಸ್ಮಾಲ್ ಎನ್ವೈರ್ಮೆಂಟ್ ಆಫ್ 400. ಬಟ್ ಒಂದೇ ಒಂದು ಕಡೆ ಅದು ಸಮೃದ್ಧವಾಗಿ ಬೆಳೀತು, ಇನ್ನು 6 ಕಡೆ ಬೆಳೀಲಿಲ್ಲ. ಅದು ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ಇಟ್ ವಾಸ್ ನೆಕ್ಸ್ಟ್ ಟು ದ ಬಿಲ್ಡಿಂಗ್ ವೇರ್ ಐ ವಾಸ್ ದೇರ್. ಸೊ ದಟ್ ಮೀನ್ಸ್ ಇವನ್ ಪ್ಲ್ಯಾಂಟ್ಸ್ ನೋ ಯಾರು ನೋಡ್ಕೊಳ್ತಾರೆ ಅನ್ನೋದು ವೃಕ್ಷಗಳಿಗೂ ಗೊತ್ತು ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಅದಷ್ಟೇ ಅಲ್ಲ, ಈ ಬಿಲ್ಡಿಂಗ್ ಎದುರುಗಡೆ 2 ಹೆಕ್ಟೇರ್ ಜಾಗದಲ್ಲಿ ನಾವು ಕಿರು ಅರಣ್ಯವನ್ನು ಇದು ಮಾಡಿ ಸ್ಥಳೀಯ ಪ್ರಭೇದ ಸಸ್ಯಗಳು ಅಂತ 49 ಪ್ರಭೇದಗಳು 500 ಸಸಿಗಳು ನಾವು ನಟ್ಟಿದ್ವಿ. 30 ವರ್ಷ ಆದ್ರ ಮೇಲೆ ಅಲ್ಲಿ ಜೀವ ವೈವಿಧ್ಯತೆ ನೋಡಿದ್ರೆ 54 ಇದೆ. ಅದಷ್ಟೇ ಅಲ್ಲ, ಅಲ್ಲಿರುವ ಚಿಟ್ಟೆಗಳ ಇದು ನೋಡಿ ವೈವಿಧ್ಯತೆ, ಹಕ್ಕಿಗಳು, ಮತ್ತು ಸ್ಲೆಂಡರ್ ಲಾರೀಸ್, ಕಾಡು ಪಾಪ ಅದೆಲ್ಲೋ ಮಲ್ಲೇಶ್ವರದಲ್ಲಿತ್ತು. ಇಲ್ಲಿ ಒಳ್ಳೆ ಎನ್ವೈರ್ಮೆಂಟ್ ಬಂದಾಗ ಇಲ್ಲಿಗೆ ಅದು ಇದಾಯಿತು, ಬಯೋಡೈವರ್ಸಿಟಿ ರೀಚ್ ಆಯಿತು. ಅದಷ್ಟೇ ಅಲ್ಲ, ಆ ಜಾಗದಲ್ಲಿ ಮೊದಲು ಪಾರ್ಥೇನಿಯಂ ಬಹಳಷ್ಟಿತ್ತು. ಪಾರ್ಥೇನಿಯಂ ಇಸ್ ಎ ವೀಡ್, ಇನ್ವೆಸಿವ್ ವೀಡ್. ಇವತ್ತು ನೀವು ಹುಡುಕಿ ಅಲ್ಲಿ ಪಾರ್ಥೇನಿಯಂ ಸಿಕ್ಕಲ್ಲ. ಅದಷ್ಟೇ ಅಲ್ಲ, ಅಲ್ಲಿ ಅಂತರ್ಜಲ ವೃದ್ಧಿಯಾಗಿದ್ದು ನೋಡಬೇಕಾದ್ರೆ 150 ಅಡಿಗಿದ್ದ ಇದು ಬಾವಿ ನೀರು ಇವತ್ತು 10ರಿಂದ 15 ಅಡಿಗೆ ನೀರು ಸಿಕ್ಕತ್ತೆ. ಮತ್ತು ಟೆಂಪ್ರೇಚರ್ ಅನ್ನೋದು 2 ಡಿಗ್ರಿ ಲೋವರ್. ನಾವು ಬೆಂಗಳೂರಿನಲ್ಲಿರೋ ಉಷ್ಣಾಂಶ ನಾವು ಅಭ್ಯಾಸ ಮಾಡಿದ್ದು ನೋಡಿದ್ರೆ 70s 80s 90s ವಿ ವರ್ ಅಬೌಟ್ 20 ಡಿಗ್ರಿ 22 ಡಿಗ್ರಿ. ನಾವೆಲ್ಲ ಸ್ವೆಟರೆಲ್ಲ ಯೂಸ್ ಮಾಡ್ತೇವೆ. ಇಟ್ ಬಿಕೇಮ್ ದಿ 24 ಡಿಗ್ರಿ ಇನ್ 2010. ಓಕೆ, ಆಮೇಲೆ 28 ಡಿಗ್ರಿ ಆಯಿತು. ಇವತ್ತು 36ರಿಂದ 38 ಡಿಗ್ರಿ ಆಗಿದೆ. ಓಕೆ, ಬಟ್ ಎಲ್ಲೆಲ್ಲಿ ಟೆಂಪ್ರೇಚರ್ ಕಡಿಮೆ ಅಂತ ನೋಡಿದ್ರೆ, ಎಲ್ಲಿ ಕೆರೆಗಳಿದೆಯೋ, ಎಲ್ಲಿ ಹಸಿರು ಕವಚ ಇದೆಯೋ ಅಲ್ಲಿ ಮಾತ್ರ ಟೆಂಪ್ರೇಚರ್ 2 ಡಿಗ್ರಿ ಕಡಿಮೆ ಇದೆ. ನಮ್ಮ ಕ್ಯಾಂಪಸಲ್ಲಿ 54% ಹಸಿರು ಕವಚ ಇರೋದ್ರಿಂದ ನಮ್ಮ ಆವರಣದಲ್ಲಿ 2 ಡಿಗ್ರಿ ಕಡಿಮೆ ಉಷ್ಣಾಂಶ ಇರೋದು ಕಂಡುಬಂತು. ಮತ್ತು ಈ ಪ್ರದೇಶದಲ್ಲಿ ಎಲ್ಲಿ ಕಿರು ಅರಣ್ಯ ಆಗಿದೆಯೋ ಅಲ್ಲಿ another 2 ಡಿಗ್ರಿ ಲೋವರ್ ಟೆಂಪ್ರೇಚರ್. ಸೊ ದಿಸ್ ಹೈಲೈಟ್ಸ್ the patch of forest gives you the water as well as recreation and the temperature favorable. My suggestion to the government is to rejuvenate lakes in Bangalore and have mini forest of 2 hectares in each ward. ಅದನ್ನು ಮಾಡಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ. ಈಗಾಗಿರೋ ಕಾಂಕ್ರೀಟ್ಕರಣ ಕಡಿಮೆ ಮಾಡ್ಬೋದು. ಎರಡನೇದು, ಸ್ಥಳೀಯ ಮಕ್ಕಳಿಗೆ ರಿಕ್ರಿಯೇಷನ್ ಇದು ಸಿಕ್ಕುತ್ತೆ, ಹಿರಿಯರಿಗೆ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ಅವ್ರು ಹೊರಗಡೆ ಹೋಗಿ ಬಂದರೆ ಮನೆ ವಾತಾವರಣನೂ ಇಂಪ್ರೂವ್ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಇದನ್ನು ಮಾಡಬೇಕಾಗಿದೆ. ಜಾಗ ಇಲ್ಲ ಅನ್ನೋ ಎಕ್ಸ್ಕ್ಯೂಸ್ ಬೇಡ. ಫ್ಲೈಓವರ್ ಕಟ್ಟುವಾಗ ನೀವು ಯು ವಿಲ್ ಟೇಕ್ ಓವರ್ ದ ಲ್ಯಾಂಡ್. ಸೇಮ್ ಅಪ್ರೋಚ್ ಪ್ರತಿಯೊಂದು ವಾರ್ಡಲ್ಲೂ 2 ಹೆಕ್ಟೇರ್ ಐಡೆಂಟಿಫೈ ಮಾಡಿ
ಅಥವಾ ಸ್ಥಳೀಯ ಜನರಿಗೆ ಹೇಳಿದರೆ ಅವರೇ ಕೊಡ್ತಾರೆ ಲ್ಯಾಂಡು. ಹೌದು. ಅಲ್ಲಿ ನಾವು ಅಭಿವೃದ್ಧಿ ಮಾಡಿದ್ರೆ ನ್ಯಾಚುರಲಿ ಇವಾಗ ಕೆಲವೊಂದು ಪ್ರದೇಶದಲ್ಲಿ ಜನ ನನಗೆ ಇಮೇಲ್ ಕಳಿಸ್ತಾರೆ, ನನ್ನ ಹತ್ರ ಇಷ್ಟಿದೆ, ಯಾವ ರೀತಿ ಸಸ್ಯ ಅಂದರೆ ಜನಕ್ಕೆ ಇದ್ರ ಜ್ಞಾನ ಬಂದಾಗ ನ್ಯಾಚುರಲಿ ಅವರು ಇಂಥ ನೇಚರ್ ಬೆನಿಫಿಷಿಯಲ್ ಇದು ಮಾಡ್ತಾರೆ ಅಂತ. ಅದನ್ನು ಮಾಡೋದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಶಾಲೆಯಲ್ಲಿ ನಮಗೆ ಒಂದು ಪ್ರೋಗ್ರಾಮ್ ಇದೆ, ನೋ ಯುವರ್ ಎಕೋಸಿಸ್ಟಮ್ ಅಂತ. ಇವಾಗ ನಿಮ್ಮ ಬ್ಯಾಂಕಿಗೆ ಹೋದರೆ KYC ಅಂತೆ, ನೋ ಯುವರ್ ಕಸ್ಟಮರ್ ಅಂತ, ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ. ಹಾಗೆ ನೋ ಯುವರ್ ಎಕೋಸಿಸ್ಟಮ್ ಅಂತ ಅಂದರೆ ನಾವು ಶಾಲೆಗೆ ಹೋದಾಗ ಸುತ್ತಮುತ್ತ ಇದು ಏನು, ಪರಿಸರ ಏನು, ಅದು ಎನ್ವೈರ್ಮೆಂಟ್ ಏನು, ಅದರಿಂದ ಏನು ಪ್ರಯೋಜನ, ಅದೆಲ್ಲ ಮಕ್ಳಿಗೆ ಹೇಳ್ತೀವಿ. ಇದು 1998ರಿಂದ ನಾವು ಮಾಡ್ಕೊಂಬಂದಿರೋ ಪ್ರತಿ ವರ್ಷ. ಈಗ 4ನೇ ತಾರೀಕು ಫೆಬ್ರವರಿ 25 ವರ್ಷದ ಪ್ರೋಗ್ರಾಮ್ ನಾವು KK ಹೈಸ್ಕೂಲಲ್ಲಿ ಲಾಂಚ್ ಮಾಡ್ತೇವೆ. ಈ ವರ್ಷ ಸಿಲ್ವರ್ ಜೂಬ್ಲಿ ಅಂದರೆ ಇದಾಗ್ತಾಯಿದೆ. ಸೊ ಅದಷ್ಟೇ ಅಲ್ಲ, ನಾನು ಒಂದು 2000 ಲೆಕ್ಚರ್ಸ್ ನಾನು ವಿಧ ವಿಧವಾದ ಇನ್ಸ್ಟಿಟ್ಯೂಷನು ಶಾಲೆಗಳಲ್ಲಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ನಾನು ನಮ್ಮ ಕ್ಯಾಂಪಸಲ್ಲಿ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕೋರ್ಸ್ ಕೊಡ್ತಾಯಿದ್ದೀನಿ. ಇದು ಹೊರಗಡೆ ಅವ್ರಿಗೆ. ನಮ್ಮ PhD ಮಾಡೋ ವಿದ್ಯಾರ್ಥಿಗಳಿಗೆಲ್ಲ ನಾನು 2 ಕೋರ್ಸ್ ರೆಗ್ಯುಲರ್ ಟೀಚಿಂಗ್ ಇದೆ. ಅದ್ರ ಜೊತೆಗೆ ಇದೇನು ನಮಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಹೇಳಿಲ್ಲ ಮಾಡಬೇಕು ಅಂತ, ನಿಮ್ಮ ವೈಯಕ್ತಿಕವಾದ ಇದಾಗಿ ಜನಕ್ಕೆ ಜ್ಞಾನ ಬಂದರೆ ಅವರು ಪರಿಸರ ನಿರ್ವಹಣೆ ಮಾಡಬಹುದು ಅಂತ. ಪ್ರತಿ ವರ್ಷ ಒಂದು 40ರಿಂದ 50 ಮಂದಿ ರಿಜಿಸ್ಟರ್ ಮಾಡ್ತಾರೆ. ಸೊ ಅವರಿಗೆ 22 ವರ್ಷದಿಂದ ಮಾಡ್ಕೊಂಡು ಇವಾಗ 23rd ಸೆಷನ್ ಈ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗಿದೆ, ಸೆಪ್ಟೆಂಬರ್ ಟು ಡಿಸೆಂಬರ್. ಸೊ ದ್ಯಾಟ್ಸ್ ಹೌ ವಿ ಆರ್ ಡೂಯಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಅಟ್ ಆಲ್ ಲೆವೆಲ್ಸ್. ಅದಷ್ಟೇ ಅಲ್ಲ, ನಾವು 2 ವರ್ಷಕ್ಕೊಮ್ಮೆ ಒಂದು ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ. ಅದು ಪಾಪ್ಯುಲರ್ಲಿ ನೋನ್ ಲೇಕ್ ಸಿಂಪೋಸಿಯಂ, ಕೆರೆ ಉತ್ಸವ, ಕೆರೆ ಇದು. ಅದನ್ನು 3 ದಿವಸದ ಇದು ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು, ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್, ನಮ್ಮ ಡಿಸಿಷನ್ ಮೇಕರ್ಸು, ಪೊಲಿಟಿಷಿಯನ್ಸು, ಬ್ಯೂರೋಕ್ರಾಟ್ಸು ಎಲ್ಲರೂ ಬರ್ತಾರೆ. ಬಟ್ ವೈಶಿಷ್ಟ್ಯತೆ ಏನಂದರೆ 1000 ಮಂದಿ ಇದರಲ್ಲಿ ಆಡಿಯನ್ಸಲ್ಲಿ 20ರಿಂದ 25% ಶಾಲಾ ಮಕ್ಕಳು, ಕಾಲೇಜ್. ಅವರು 3 ದಿವಸ ಅಟೆಂಡ್ ಆದಾಗ ಅವ್ರಿಗೆ ಜ್ಞಾನ ವೃದ್ಧಿ ಆಗುತ್ತೆ. ಮತ್ತು ಆ ಶಾಲಾ ಮಕ್ಕಳು ಈ ವರ್ಷ ನಾವು ಆಳ್ವಾಸಲ್ಲಿ ಮಾಡಿದ್ವಿ, ಇದು ಅಕ್ಟೋಬರಲ್ಲಿ. ಸೊ ಆ ಮಕ್ಕಳು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಕಾರ್ಬನ್ ಎಷ್ಟು ಶೇಖರಣೆ ಆಗುತ್ತೆ ಅವರ ಗಾರ್ಡನಲ್ಲಿ, ಅಥವಾ ಕೆರೆ ಏನು, ಅವರ ಸುತ್ತಮುತ್ತ ಇರೋ ಕೆರೆಯ ವಾಸ್ತವ ಸ್ಥಿತಿ ಏನು, ಕ್ವಾಲಿಟಿ ಏನು, ಅದನ್ನು ಅಭ್ಯಾಸ ಮಾಡ್ತಾರೆ. ಈ ರೀತಿ ಕೆರೆ ಮಕ್ಳಿಗೆ ಟ್ರೈನಿಂಗ್ ಕೊಡ್ತೀವಿ, ಅವರು ಅಭ್ಯಾಸ ಮಾಡಿ ನಮ್ಮ ಕೆರೆ ಸಮ್ಮೇಳನಕ್ಕೆ ಬರ್ತಾರೆ. ಅದಷ್ಟೇ ಅಲ್ಲ, ರೂರಲ್ ಏರಿಯಾದಲ್ಲಿ ಮಕ್ಕಳು ಅವರ ಸರೌಂಡಿಂಗ್ ಏರಿಯಾದಲ್ಲಿರೋ ಅವರ ಹಳ್ಳಿಯಲ್ಲಿರೋ ಜೀವ ವೈವಿಧ್ಯತೆಯನ್ನು ಇದು ಮಾಡಿ. ಹಾಗಾಗಿ ಮಾಡೋದ್ರಿಂದ ವಿ ಹ್ಯಾವ್ ರಿವರ್ಸ್ ದ ಮೈಗ್ರೇಷನ್. ಕೆಲವೊಂದು ಮಕ್ಕಳಿಗೆ ಅವರ ಹಳ್ಳಿಯ ವೈಶಿಷ್ಟ್ಯತೆ ತಿಳಿದ್ರೆ ಅವ್ರು ಅಲ್ಲೇ ಇರೋದಕ್ಕೆ ಇದು ಮಾಡಿದೆ. ನನ್ನ ಮೊದಲನೇ ವಿದ್ಯಾರ್ಥಿ ಸುಧೀರ, ಅವನು PhD ಮಾಡಿದ್ದಾನೆ IIScಲಿ, ಬಟ್ ಹೀ ಈಸ್ ಅಟ್ ಹಿಸ್ ಹೋಮ್ ಟೌನ್. ಸಿ ದ್ಯಾಟ್ ಈಸ್ ಕೈಂಡ್ ಆಫ್ ಚೇಂಜ್, ಐ ಸಿ ದ್ಯಾಟ್. ಓಕೆ. ಮತ್ತು ಈ ರೀತಿಯ ವಿದ್ಯಾರ್ಥಿಗಳು ಭಾಳಷ್ಟು ಮಂದಿ, ಕೆರೆ ಸಮ್ಮೇಳನ ಇರ್ಬೋದು, ನಮ್ಮ ಎನ್ವೈರ್ಮೆಂಟ್ ಎಜುಕೇಷನ್, ಇವತ್ತು IIT ಮತ್ತು IISER ಆ ರೀತಿಯ ಸಂಸ್ಥೆಗಳಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದು ನಮ್ಮ ಕಂಟ್ರಿಬ್ಯೂಷನ್. ಓಕೆ. ಸೊ ಮತ್ತು ನಿಮ್ಗೆ ಜಾಸ್ತಿ ಇದು ಬೇಕಾದರೆ ದೀಸ್ ಆರ್ ದ ಪೋರ್ಟಲ್, ಆಲ್ ದ ಡೀಟೇಲ್ಸ್ ಆರ್ ಅವೈಲಬಲ್. ಓಕೆ.